ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತಿಲ್ಲಿ ಚಿಕನ್ ಕರಿ ವಿತ್ ಕೋಕೋನಟ್ ಮಿಲ್ಕ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನೋಡಿ. ಸ್ನೇಹಿತರೆ, ನಿಮಗೆ ಅಂಗಡಿ ರೊಟ್ಟಿ ಒಂದು ಒರಿಜಿನಲ್ ಟೇಸ್ಟ್ ಸಿಗಬೇಕು ಅಂತಿದ್ರೆ ರೊಟ್ಟಿಯನ್ನು ಬಾಣಲೆಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ಆಗ ಒಂದು ಒಳ್ಳೆ ಟೇಸ್ಟ್ ಕೊಡ್ತದೆ. ನೋಡಿ, ನಮ್ಮ ಮಂಗಳೂರಿನ ತುಳುನಾಡಿನ ಕೋರಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೆಸಿಪಿಯನ್ನು ಯಾವ ರೀತಿ ಮಾಡುತ್ತಾ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಕೋಕೋನಟ್ ಮಿಲ್ಕ್ ವಿತ್ ಚಿಕನ್ ಕರಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಇಲ್ಲಿ 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿ, 3 ಟೇಬಲ್ ಸ್ಪೂನು ಧನಿಯಾ, 1 ಟೀ ಸ್ಪೂನು ಜೀರಿಗೆ, 1/4 ಟೀ ಸ್ಪೂನು ಮೆಂತೆ, ಹಾಗೆ 10 ಕಾಳು ಪೆಪ್ಪರ್, ಒಂದು ಅರ್ಧ ಸ್ಪೂನು ಅರಶಿನ, 1 ತುಂಡು ಚಕ್ಕೆ, 1/4 ಸ್ಪೂನು ಸೋಂಪು, ಒಂದು 4 ಲವಂಗ, 1 ಏಲಕ್ಕಿ, ಹಾಗೆ 1 ಎಸಳಿನಷ್ಟು ಸ್ಟಾರ್, 1 ಈರುಳ್ಳಿ, ಒಂದು 10 ಎಸಳು ಬೆಳ್ಳುಳ್ಳಿ, ಒಂದು 15 ಊರು ಮೆಣಸು ತಗೊಂಡಿದ್ದೇನೆ, ಒಂದು 6 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ ಕಲರಿಗೋಸ್ಕರ, ಹುಳಿ, ರುಚಿಗೆ ಉಪ್ಪು, ಮತ್ತು ಒಗ್ಗರಣೆಗೆ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕ್ಕೊಳ್ಬೋದು. 1/4 kg ಚಿಕನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ 1 ಲೋಟದಷ್ಟು ಕೋಕೋನಟ್ ಮಿಲ್ಕ್ ಅಂದರೆ ತೆಂಗಿನಕಾಯಿ ಹಾಲು, ಇದು ದಪ್ಪದ ಹಾಲು 1 ಲೋಟದಷ್ಟು ತಗೊಂಡಿದ್ದೇನೆ. ಇನ್ನು ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ಹುರ್ಕೊಳ್ಳುವ. ಈಗ ನಾನು ಬಾಣಲೆಗೆ ಎಣ್ಣೆ ಹಾಕಿದ್ದೇನೆ, ಮೆಣಸು ಹಾಕ್ತಾಯಿದ್ದೇನೆ. ಮೆಣಸನ್ನು ಇನ್ನು ಚೆನ್ನಾಗಿ ಒಮ್ಮೆ ಹುರ್ಕೊಳ್ಳುವ. ಮೆಣಸನ್ನು ಹಾಕಿ ಸ್ವಲ್ಪ ಹುರಿದ ನಂತರ ಮೆಂತ್ಯ ಮತ್ತು ಪೆಪ್ಪರ್ ಹಾಕ್ತಾಯಿದ್ದೇನೆ. ಸ್ವಲ್ಪ ಹುರ್ಕೊಳ್ಳುವ. ಹಾಗೆ ಜೀರಿಗೆ ಕೂಡ ಹಾಕಿದೆ. ಎಲ್ಲವನ್ನು ಕೂಡ 1 ನಿಮಿಷ ಹುರ್ಕೊಂಡ್ರೆ ಆಯಿತು. ಇನ್ನೀಗ ಧನಿಯಾ ಕೂಡ ಹಾಕ್ತಾ ಇದ್ದೇನೆ. ಹಾಗಿದ್ದು ಗರಂ ಮಸಾಲೆ ಎಲ್ಲ ಇದು ಲವಂಗ, ಚಕ್ಕೆ ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಇನ್ನೆಲ್ಲವನ್ನು ಕೂಡ ಚೆನ್ನಾಗಿ ಹುರ್ಕೊಂಡ್ರೆ ಆಯಿತು. ಇಲ್ಲಿ ಇವಾಗ ಮೆಣಸು, ಕೊತ್ತಂಬರಿ ಎಲ್ಲ ಚೆನ್ನಾಗಿ ಹುರಿದಾಯಿತು. ಇಷ್ಟಾದರೆ ಸಾಕು. ಇದನ್ನು ಇನ್ನು ನಾವೊಂದು ಪ್ಲೇಟಿಗೆ ತಗೊಳ್ಳುವ. ಇವಾಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಅದಕ್ಕೆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇವಾಗ ಇದಕ್ಕೆ ನಾನು ತೆಂಗಿನ ತುರಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ತೆಂಗಿನಕಾಯಿಯನ್ನು ಸ್ವಲ್ಪ ಕೆಂಪಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಚಿಕನ್ಗೆ ತೆಂಗಿನಕಾಯಿ ಹಾಲು ಹಾಕಿ ಮಾತ್ರ ಸಾರು ಮಾಡಿದ್ದೆ. ಸಾರು ತುಂಬ ತೆಳ್ಳಗಾಗ್ತದೆ, ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕಿಕೊಂಡಿದ್ದೇನೆ. ಸಾರು ಅಂದರೆ ನಮಗೆ ಸ್ವಲ್ಪ ದಪ್ಪಕ್ಕಿರ್ತದೆ. ನೋಡಿ, ಇಷ್ಟಾದರೆ ಸಾಕು. ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ತೆಂಗಿನಕಾಯಿ ಸ್ವಲ್ಪ ಕೆಂಪಾಗಾದರೆ ಸಾಕು. ಇನ್ನು ನಾವು ಇದನ್ನೆಲ್ಲ ತಣ್ಣಗಾಗಲಿಕ್ಕೆ ಬಿಡುವ. ಇಲ್ಲಿ ಇವಾಗ ಮಸಾಲೆ ಎಲ್ಲ ತಣ್ಣಗಾಗಿದೆ. ನಾವೀಗ ಇದನ್ನು ಮಾತ್ರ ಮಿಕ್ಸರ್ ಜಾರಿಗೆ ಹಾಕಿ ಪೌಡ್ರ್ ಮಾಡಿಕೊಳ್ಳುವ. ಇಲ್ಲಿ ನಾನೀಗ ಒಗ್ಗರಣೆಗೆ ಇಟ್ಟುಕೊಂಡಿದ್ದೇನೆ. ಒಂದು 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ಇವಾಗ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಕೂಡ ಹಾಕ್ತಾ ಇದ್ದೇನೆ. ಸಾಸಿವೆಯನ್ನು ಸಿಡಿಲಿ. ಇಲ್ಲಿ ನೋಡಿ, ಸಾಸಿವೆ ಚೆನ್ನಾಗಿ ಸಿಡಿತಾ ಉಂಟು. ಜಜ್ಜಿದ ಬೆಳ್ಳುಳ್ಳಿಯನ್ನು ಕೂಡ ಹಾಕಿದೆ. ಹಾಗೆ ಕಟ್ ಮಾಡಿದ ಒಣಮೆಣಸು, ಇಲ್ಲಿ ಬೆಳ್ಳುಳ್ಳಿ ಕೆಂಪಾಗಿ ಆದ ನಂತರ 1 ಕಟ್ ಮಾಡಿದ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇನ್ನಿಲ್ಲಿ ಈರುಳ್ಳಿ ಕೆಂಪಾಗೋ ತನಕ ಹುರ್ಕೊಳ್ಳುವ. ಇಲ್ಲಿ ನೋಡಿ, ಈಗ ಈರುಳ್ಳಿ ಕೂಡ ಕೆಂಪಗಾಯಿತು. ಇನ್ನು ನಾವು ಇದಕ್ಕೆ ಚಿಕನನ್ನು ಹಾಕಿಕೊಳ್ಳುವ.
ಹಾಗೆ ಜೊತೆಯಲ್ಲಿ ಅರಶಿನ ಮತ್ತು ಉಪ್ಪನ್ನು ಕೂಡ ಹಾಕ್ತಾಯಿದ್ದೇನೆ. ಇನ್ನಿದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. ಇನ್ನಿದಕ್ಕೊಂದು ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳುವ. ಇವಾಗ ಒಂದು ಚಿಕನನ್ನು ಇಟ್ಟು ನಾವು ಒಂದು 10 ನಿಮಿಷ ಆಯಿತು. ಇವಾಗ ನೋಡಿ ಚಿಕನ್ನೆಲ್ಲ ನೀರು ಬಿಟ್ಟುಕೊಂಡಿದ್ದೇನೆ ನೋಡಿ. ಮತ್ತು ಬಿಟ್ಟ ನೀರನ್ನೆಲ್ಲ ಸ್ವಲ್ಪ ಡ್ರೈ ಮಾಡಿಕೊಳ್ಬೇಕು. ಇವಾಗ ನೋಡಿ ಚಿಕನ್ನಿದ್ದು ನೀರೆಲ್ಲ ಡ್ರೈ ಆಗ್ತಾ ಬಂತು. ಇನ್ನು ನಾವು ಇದಕ್ಕೆ ಮಸಾಲೆಯನ್ನು ಸೇರಿಸಿಕೊಳ್ಳುವ. ಆಮೇಲೆ ಚೆನ್ನಾಗಿ ಫಸ್ಟಿಗೆ ಮಿಕ್ಸ್ ಮಾಡಿಕೊಳ್ಳುವ. ಇನ್ನು ನಾವು ಇದಕ್ಕೆ ರುಬ್ಬಿಟ್ಟ ಮಸಾಲೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಇನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತಿದ್ದೇನೆ. ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಇಲ್ಲಿ ನೋಡಿ ಸಾರನ್ನು ನಾನು ಈ ಹದಕ್ಕೆ ಇಟ್ಟುಕೊಂಡಿದ್ದೇನೆ. ಇನ್ನು ಇದು ಸ್ವಲ್ಪ ಹೊತ್ತು ಗಟ್ಟಿ ಆಗ್ತದೆ. ಸ್ವಲ್ಪ ಹೊತ್ತು ಬೆಂದ ನಂತರ ಸ್ವಲ್ಪ ಸಾರು ಗಟ್ಟಿ ಆಗ್ತದೆ. ಇನ್ನು ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಕುದಿಲಿಕ್ಕೆ ಬಿಡುವ. ಇಲ್ಲಿ ನೋಡಿ ಇವಾಗ ಚಿಕನ್ ಸಾರು ಚೆನ್ನಾಗಿ ಕುದೀತಾ ಉಂಟು. ಇದರ ಟೇಸ್ಟ್ ಎಲ್ಲ ನೋಡಿಕೊಳ್ಳಿ. ಇವಾಗ ಚಿಕನ್ ಕೂಡ ಬೆಂದಿದೆ. ಇದು ಸುಮಾರು ಒಂದು 25 ನಿಮಿಷ ಆಯಿತು ನಾನು ಬೇಯಿಸೋದು. ಇವಾಗ ನೋಡಿ ಇದರ ಟೇಸ್ಟ್ ಎಲ್ಲ ನೋಡಿಕೊಳ್ಳಿ, ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದೆ ಅಂತ. ಇವಾಗ ನಾನು ಇದಕ್ಕೆ 1 ಲೋಟದಷ್ಟು ಕೋಕೋನಟ್ ಮಿಲ್ಕನ್ನು ಹಾಕ್ತಾ ಇದ್ದೇನೆ. ಇದು ದಪ್ಪ ಮಿಲ್ಕೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಸಾರು ಮಾಡುವಾಗ ನಾವು ಸ್ವಲ್ಪ ಮೆಣಸು ಜಾಸ್ತಿ ಹಾಕಬೇಕು. ಅಂದರೆ ಕೋಕೋನಟ್ ಹಾಲು ಹಾಕುವಾಗ ಸ್ವಲ್ಪ ಸಾರು ಸ್ವೀಟ್ನೆಸ್ ಕೊಡ್ತದೆ. ಆದ ಕಾರಣ ಸ್ವಲ್ಪ ಮೆಣಸು ಜಾಸ್ತಿ ಬೇಕು, ಸ್ವಲ್ಪ ಖಾರ ಜಾಸ್ತಿ ಬೇಕು. ಇನ್ನಿದು ಸ್ವಲ್ಪ ಹೊತ್ತು ಕುದೀಲಿ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತಿದು ಈ ಸಾರಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ನಮ್ಮ ರೊಟ್ಟಿ ಯಾವುದೋ ಪ್ಯಾಕೆಟ್ ರೊಟ್ಟಿ ಅಂಗಡಿಗಳಲ್ಲೆಲ್ಲ ಸಿಗ್ತದಲ್ಲ, ಆ ರೊಟ್ಟಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಸಾಕು. ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕ್ತಾ ಇದ್ದೇನೆ ನೋಡಿ. ಸ್ನೇಹಿತರೆ, ಕೋಕೋನಟ್ ಮಿಲ್ಕ್ ವಿತ್ ಚಿಕನ್ ಕರಿ ಕೂಡ ರೆಡಿ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ನೋಡುವಾಗಲೇ ಅಂದಾಜಾಗಿರ್ಬೋದು ಇದು ಎಷ್ಟು ಚೆನ್ನಾಗಿರ್ಬೋದು, ಇದರ ಟೇಸ್ಟ್ ಹೇಗಿರ್ಬೋದು ಅಂತ. ಥ್ಯಾಂಕ್ ಯು.